ಎಲ್ರಿಗೂ ನಮಸ್ಕಾರ. ಪ್ರಿಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ಕರ್ನಾಟಕದ ಸಾವಿರಾರು BCom ಗ್ರ್ಯಾಜುಯೇಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ವಿಡಿಯೋ ಆಗಿರುತ್ತೆ. ಸೊ ನೀವು ಕಷ್ಟಪಟ್ಟು BCom ಮುಗಿಸಿರ್ತೀರಾ, ಆಮೇಲೆ ಟೀಚರ್ಸ್ ಆಗಬೇಕಂತ ಆಸೆಯಿಂದ ದೊಡ್ಡ ಮೊತ್ತದ ಫೀಸ್ ಕಟ್ಟಿ BEd ಜಾಯ್ನ್ ಆಗಿರ್ತೀರಾ, ಹಗಲು ರಾತ್ರಿ ಕಷ್ಟಪಟ್ಟು ಓದಿ TET ಕೂಡ ಕ್ಲಿಯರ್ ಮಾಡಿರ್ತೀರ. ಇಷ್ಟೆಲ್ಲ ಆದಮೇಲೆ ಗೌರ್ಮೆಂಟು ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಹೊರಡಿಸಿದಾಗ ಆ ನೋಟಿಫಿಕೇಷನಲ್ಲೇ ನೀವು BCom ಮಾಡಿದ್ದೀರಾ, ಹಾಗಾದರೆ ನೀವು ನಾಟ್ ಎಲಿಜಿಬಲ್ ಅಂತ ಬರೆದ್ರೆ ನಿಮ್ಗೆ ಏನು ಅನಿಸುತ್ತೆ? ಸೊ ಲಿಟ್ರಲಿ ಶಾಕ್ ಆಗುತ್ತೆ. ಇದೇ ಶಾಕನ್ನು ಇವತ್ತು ನಮ್ಮ ರಾಜ್ಯದ ಲಕ್ಷಾಂತರ BCom ಸ್ಟೂಡೆಂಟ್ಸ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ಕ್ವಾಲಿಫಿಕೇಷನ್ ಎಲ್ಲ ಕೂಡ ಇದ್ದರೂ ಕೇವಲ ಒಂದೇ ಒಂದು ಟೆಕ್ನಿಕಲ್ ರೀಸನಿಂದಾಗಿ ಅವ್ರನ್ನ ಸಿಸ್ಟಮಿಂದ ಹೊರಗಡೆ ಇಡ್ತಾ ಇದ್ದಾರೆ. ಸೊ ಯಾಕೆ ಈ ತಾರತಮ್ಯ? ಅವ್ರಿಗೆ ಯಾಕೆ ಆಪರ್ಚುನಿಟಿ ಸಿಗ್ತಾ ಇಲ್ಲ? ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವರಿಗೆ ಯಾಕೆ ಚಾನ್ಸ್ ಕೊಡಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅನಾಲಿಸ್ ಮಾಡೋಣ. ಸೊ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಇದು ಕೇವಲ ಒಂದು ಡಿಗ್ರಿ ವಿಷಯ ಆಗಿರಲ್ಲ, ಸಾವಿರಾರು ಯುವಕರ ಲೈಫ್ ಲಾಂಗ್ ಕರಿಯರ್ ಕ್ವೆಶ್ಚನ್ ಆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಇವ್ರಿಗೆ ಯಾಕೆ ಚಾನ್ಸ್ ಸಿಗ್ತಾ ಇಲ್ಲ? BCom ಸ್ಟೂಡೆಂಟ್ಸ್ನ GPSTR ಅಥವಾ HSTR ಇಂದ ಯಾಕೆ ಆಚೆ ಇಟ್ಟಿದ್ದಾರೆ? ಏನಕ್ಕೆ ಅವ್ರಿಗೆ ಚಾನ್ಸ್ ಕೊಡ್ತಿಲ್ಲ ಅಂತಂದರೆ, ನಮ್ಮ ಕರ್ನಾಟಕದ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಸ್ಕೂಲ್ನಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕಂತಂದರೆ ನೀವು ಡಿಗ್ರಿಯಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಸೊ ಈ ರೀತಿ ವಿಷಯಗಳನ್ನು ಮೇನ್ ಸಬ್ಜೆಕ್ಟ್ ಆಗಿ ಓದಿರಬೇಕು. ಸೊ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಮತ್ತು BSc ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ಮೇ ಇರಲ್ಲ. ಸೊ BScಗೆ ಸೈನ್ಸ್ ಅಂತ ಬಂದಾಗ ಅಲ್ಲೆಲ್ಲ ಸಬ್ಜೆಕ್ಟ್ ಕವರ್ ಆಗಿರುತ್ತೆ. ಆರ್ಟ್ಸ್ ಸ್ಟೂಡೆಂಟ್ಸ್ಗೆ PUC ಇಂದ ಅಪ್ ಟು ಮಾಸ್ಟರ್ಸ್ ತನಕ ಸೇಮ್ ಸಿಲೆಬಸ್ ಇರುತ್ತೆ. ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಅದೇ ಇರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಓದಲ್ಲ ಅವರು. ಸೊ ಅವ್ರಿಗೇನೋ ಪ್ರಾಬ್ಲಮ್ ಆಗಲ್ಲ. ಆದರೆ ನಮ್ಮ BCom ಸಿಲೆಬಸ್ ಹೇಗಿರುತ್ತೆ ಅಂದರೆ, ಅಲ್ಲಿ ಮೇಯ್ನಾಗಿ ಅಕೌಂಟೆನ್ಸಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಅದ್ರ ಜೊತೆಗೆ ಎಕನಾಮಿಕ್ಸ್ ಕೂಡ ಇರುತ್ತೆ. ಆದರೆ ಅದು ಬರೀ 1 ಅಥವಾ 2 ವರ್ಷ ಮಾತ್ರ, ಅಂದರೆ 1-2 ಸೆಮಿಸ್ಟರ್ಸ್ಗಳಲ್ಲಿ ಮಾತ್ರ ಇರುತ್ತೆ. ಸೊ ಗೌರ್ಮೆಂಟ್ನ ಹಳೆಯ CNR ರೂಲ್ ಪ್ರಕಾರ 3 ವರ್ಷ ಪೂರ್ತಿ ಹಿಸ್ಟ್ರಿ ಅಥವಾ ಎಕನಾಮಿಕ್ಸ್ ಓದಿದರೆ ನೀವು ಸೋಷಿಯಲ್ ಸೈನ್ಸ್ ಪಾಠ ಮಾಡೋದಕ್ಕೆ ಏನೂ ಅರ್ಹರಲ್ಲ ಅನ್ನೋದು ರೂಲ್ಸ್. ಮೈ ಕ್ವೆಶ್ಚನ್ ಈಸ್, ಇವತ್ತು BCom ಸ್ಟೂಡೆಂಟ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ಗಿಂತ ಕಮ್ಮಿ ಇದ್ದಾರಾ? ಖಂಡಿತ ಇಲ್ಲ. ಆದರೆ ಈ ಹಳೆ ಕಾಲದ ಔಟ್ಡೇಟೆಡ್ ರೂಲ್ಸಿಂದ BCom ಓದೋರು ಎಲ್ಲ ಅರ್ಹತೆ ಇದ್ದರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಅವ್ರ ಎಲಿಜಿಬಿಲಿಟಿ ಕಳ್ಕೊಳ್ಳೋ ಥರ ಆಗಿಬಿಟ್ಟಿದೆ. ಸೊ BCom ಮಾಡಿದವ್ರಿಗೆ ಯಾಕೆ 100% ಅವಕಾಶ ಕೊಡಬೇಕು? ಏನಕ್ಕೆ ಕೊಡಬೇಕಂದ್ರೆ, ಇವಾಗ ನಾವು ಗೌರ್ಮೆಂಟ್ಗೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕೆಲವು ಲಾಜಿಕಲ್ ಪಾಯಿಂಟ್ಸ್ನ ಹಾಕ್ಬೋದು. ಅವ್ರಿಗೆ ಯಾಕೆ ಅವಕಾಶ ಕೊಡಬೇಕು ಅನ್ನೋದಕ್ಕೆ 4 ಮೇನ್ ಸಾಲಿಡ್ ರೀಸನ್ಸ್ ಇದ್ದಾವೆ. ಏನಪ್ಪ ಅಂದರೆ, ಮೊದಲನೇದಾಗಿ BEd ಆ್ಯಂಡ್ CETಗೆ ಸೀಟ್ ಕೊಟ್ಟಿದ್ದು. ಓಕೆ, ಸೊ ನಾರ್ಮಲಾಗಿ ಯೋಚನೆ ಮಾಡ್ತಾ ಇದ್ರೆ BCom ಆದವರಿಗೆ ಟೀಚರ್ ಆಗೋಕ್ಕೆ ಅರ್ಹತೆ ಇಲ್ಲ ಅಂತ ಅಂದಮೇಲೆ ಅವರಿಗೆ BEd ಕಾಲೇಜ್ಗಳಲ್ಲಿ ಸೀಟ್ ಯಾಕೆ ಕೊಟ್ರಿ ಅನ್ನೋದು. ಓಕೆ, ಅವರಿಂದ ಅಷ್ಟೊಂದು ಫೀಸ್ ಯಾಕೆ ವಸೂಲಿ ಮಾಡಿದ್ರಿ? ಅಷ್ಟೇ ಏನಕ್ಕೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ್ ನಡೆಸೋ CTET ಎಕ್ಸಾಮ್ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲಿ ನಡೀತಕ್ಕಂತಹ TET ಎಕ್ಸಾಮ್, ಓಕೆ, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಅದನ್ನು BComನವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಸರ್ಕಾರ. ಸೊ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗಿತ್ತಲ್ವಾ? ಸೊ TETನ ಯಾವುದೇ ಕಾರಣಕ್ಕೂ BComದವರಿಗೆ ಬರೆಯೋಕ್ಕೆ ಅವಕಾಶ ಇಲ್ಲ ಅಂತ ಆ ನೋಟಿಸಲ್ಲಿ ಕೂಡ ಅವರು ಮೆನ್ಷನ್ ಮಾಡಬೇಕಾಗಿತ್ತು. ಬಟ್ ಮೆನ್ಷನ್ ಮಾಡಿಲ್ಲ. ಎಕ್ಸಾಮ್ ಬರೆದು ಪಾಸ್ ಆದಮೇಲೆ ನೀವು BCom ಬ್ಯಾಕ್ಗ್ರೌಂಡ್ ಅಂತ ರಿಜೆಕ್ಟ್ ಮಾಡೋದು, ಇದು ಯಾವ ಥರದ ನ್ಯಾಯ? ಇದನ್ನು ಓಪನ್ ಚೀಟಿಂಗ್ ಅಂತಲೂ ಕೂಡ ಹೇಳ್ತಾರೆ ಅಲ್ವಾ? ಸೊ ಸೆಕೆಂಡ್ ಪಾಯಿಂಟ್, ಹೈಸ್ಕೂಲ್ ಸಿಲೆಬಸ್ನ ಒಂದ್ಸಲ ಚೆಕ್ ಮಾಡಿ. ಸೊ ಇವತ್ತಿನ 8th, 9th, 10th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಅದರಲ್ಲಿ ಬರೀ ಹಿಸ್ಟ್ರಿ ಮಾತ್ರ ಇರಲ್ಲ. ಅದರೊಳಗೆ ಎಕನಾಮಿಕ್ಸ್ ಇರುತ್ತೆ, ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಅಂತ ಸಪ್ರೇಟ್ ಚಾಪ್ಟರ್ಸ್ ಇದೆ ಅಲ್ವಾ? ಸೊ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಲ್ಲಿ 5 ಭಾಗ ಬರುತ್ತೆ: ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಅಂತ. ಸೊ ಆ ಪ್ರಕಾರ ನೋಡೋದಾದ್ರೆ ಅದರಲ್ಲಿ ಬ್ಯಾಂಕಿಂಗ್, ಅಕೌಂಟ್ಸ್ ಅಂದರೆ ಏನು, ಆಮೇಲೆ ಗ್ರಾಹಕರ ಹಕ್ಕುಗಳು ಏನು, ಬಿಸ್ನೆಸ್ ಹೇಗೆ ಮಾಡಬೇಕು ಅನ್ನೋ ಪಾಠಗಳಿದ್ದಾವೆ. ಸೊ ಕಾಮನ್ ಸೆನ್ಸ್ ಬಳಸಿ ಯೋಚನೆ ಮಾಡಿ. ಈ ವಿಷಯಗಳನ್ನ ಒಬ್ಬ ಆರ್ಟ್ಸ್ ಸ್ಟೂಡೆಂಟ್ಸ್ಗಿಂತ 3 ವರ್ಷ ದಿನರಾತ್ರಿ ಅಕೌಂಟ್ಸ್ ಮತ್ತು ಬಿಸ್ನೆಸ್ ಓದಿರೋ BCom ಗ್ರ್ಯಾಜುಯೇಟ್ ಇನ್ನೂ ಚೆನ್ನಾಗಿ, ಇನ್ನೂ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅರ್ಹರಿದ್ದಾರೆ. ಹಾಗಂತ ನಾನು ಆರ್ಟ್ಸ್ ಸ್ಟೂಡೆಂಟ್ಸ್ ಇದಕ್ಕೆ ಅರ್ಹರಲ್ಲ ಅಂತ ಇಲ್ಲ. ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಎರಡೂ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಎಲ್ಲ ಥರ ಎಲಿಜಿಬಿಲಿಟೀಸು ಅವರಿಗಿದ್ದಾವೆ.
ಓಕೆ. ಆ್ಯಂಡ್ ಪಾಯಿಂಟ್ ನಂಬರ್ 3, NEP ರೂಲ್ಸ್ ಏನು ಹೇಳುತ್ತೆ, ಈಗಿನ ಕಾಲದಲ್ಲಿ ನಾವು ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತೀವಿ. ಅಂದರೆ ಸೈನ್ಸು, ಆರ್ಟ್ಸು, ಕಾಮರ್ಸ್ ಅನ್ನೋ ಭೇದ ಭಾವ ಇರಬಾರ್ದು, ಎಲ್ಲರೂ ಎಲ್ಲವನ್ನ ಕಲಿಬೇಕು ಅಂತೀವಿ. ಆದರೆ ರಿಯಾಲಿಟಿಲಿ ಮಾತ್ರ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಥವಾ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಬರೀ ಒಂದು ಸಣ್ಣ ಟೆಕ್ನಿಕಲ್ ರೂಲ್ಸ್ ತೋರಿಸಿ ಗೇಟ್ ಪಾಸ್ ಕೊಡ್ತೀರಾ. ಇದರಲ್ಲಿ ಏನು ಲಾಜಿಕ್ ಇದೆ ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಪಾಯಿಂಟ್ ನಂಬರ್ 4, ಅದರ್ ಸ್ಟೇಟ್ಸಲ್ಲಿ ಆಲ್ರೆಡಿ ಚಾನ್ಸ್ ಇದೆ. ಅಂದರೆ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್ KVS ಅಂತ ಏನು ಹೇಳ್ತೀವಿ, ಅಲ್ಲಿ ಹುದ್ದೆಗಳಲ್ಲಿ ಕೆಲವು ಕಂಡೀಷನ್ಸ್ ಹಾಕಿ BComನವ್ರಿಗೂ ಕೂಡ ಟೀಚರ್ಸ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಬೇರೆ ಕಡೆ ಸಾಧ್ಯ ಇರುವಾಗ, ಬೇರೆ ಕಡೆ BComನವ್ರಿಗೂ ಕೂಡ ಅವಕಾಶ ಕೊಟ್ಟಿರುವಾಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ಹಠಮಾರಿ ಧೋರಣೆ? ಸೊ ಇನ್ನು 4th ಪಾಯಿಂಟ್ ಏನಪ್ಪ ಅಂತಂದರೆ, ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದು ಅಂತಂದರೆ ಜೋಕ್ ಅಲ್ವೇ ಅಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೇ ಇದೆ ಕಾಂಪಿಟೇಷನ್ ಎಷ್ಟಿರತ್ತೆ ಅಂತ. ಒಂದು ಕಡೆ ಗೌರ್ಮೆಂಟ್ ಜಾಬ್ ಸರಿಯಾದ ಟೈಮ್ಗೆ ನೋಟಿಫಿಕೇಷನ್ ಆಗ್ತಾ ಇಲ್ಲ, ಇನ್ನು ನೋಟಿಫಿಕೇಷನ್ ಆದರೂ ಕೂಡ ಕೋರ್ಟ್ ಕೇಸ್ ಅಂತ ವರ್ಷಗಟ್ಟಲೆ ಅದನ್ನು ಎಳ್ಕೊಂಡು ಹೋಗ್ತಾರೆ. ಸೊ ಇಂಥ ಸಿಚುವೇಶನ್ ಮಧ್ಯೆ BCom ಸ್ಟೂಡೆಂಟ್ಸು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಂಗಳೂರು, ಧಾರವಾಡ ಅಂತ ರೂಮ್ ಮಾಡಿಕೊಂಡು ಕೋಚಿಂಗ್ ತೊಗೊಂಡು ಪ್ರಿಪೇರ್ ಆಗ್ತಾ ಇರ್ತಾರೆ. ಕೊನೆಗೆ ಅಪ್ಲಿಕೇಶನ್ ಹಾಕೋ ಟೈಮ್ಗೆ ಯು ಆರ್ ನಾಟ್ ಎಲಿಜಿಬಲ್ ಅಂದಾಗ ಅವ್ರ ತಂದೆ ತಾಯಿಗೆ, ಆ ಸ್ಟೂಡೆಂಟ್ಸ್ಗೆ ಆಗೋ ಬೇಸರ, ಡಿಪ್ರೆಷನ್ ಯಾರಿಗೂ ಬೇಡ. C&R ರೂಲ್ ನಿಯಮಗಳಿಗೆ ಒಂದು ಸಣ್ಣ ಅಮೆಂಡ್ಮೆಂಟ್ ತಂದರೆ ಸಾಕು, ಲಕ್ಷಾಂತರ ಜನರಿಗೆ ನ್ಯಾಯ ಸಿಗುತ್ತೆ. ಆದರೆ ನಮ್ಮ ಸಿಸ್ಟಮ್ ಯಾಕೋ ಇನ್ನು ಕಂಡುಬಿಡ್ತಾ ಇಲ್ಲ. ಬಟ್ ಅಲ್ಲಿ ಒಂದು ಲೈನ್ ಇದೆ, BA BSc ಇನ್ನಿತರ ಪದವಿ ಅಂತ. ಸೊ ಸಮಗ್ರ C&R ರೂಲ್ ಬಂದಮೇಲೆ ಅಲ್ಲಿ BComನ ಆ್ಯಡ್ ಮಾಡ್ತಾರಾ ಮಾಡಲ್ವಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಡೆಫಿನೆಟ್ಲಿ ಇನ್ನಿತರ ಡಿಗ್ರಿ, ಇನ್ನಿತರ ಪದವಿ ಅಂತ ಬಂದಾಗ ಅಲ್ಲಿ BCom ಕೂಡ ಆ್ಯಡ್ ಮಾಡ್ತಾರೆ ಅನ್ನುವಂತಹ ಒಂದು ಹೋಪ್ಸ್ ಇದೆ. ಸೊ ಇನ್ನೇನು 3 days ಇದೆ ಏನು ನಮಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಕೊಟ್ಟಿರ್ತಕ್ಕಂತಹ ಟೈಮ್ ಮುಗಿಯೋದಕ್ಕೆ. ಸೊ ಅದಾದಮೇಲೆ ಒಂದು 4 to 5 days ಟೈಮ್ನ ತೊಗೊಂಡು ಡೆಪ್ತ್ ಆಗಿರ್ತಕ್ಕಂತಹ ಸಮಗ್ರ C&R ರೂಲ್ನ ಬಿಡುಗಡೆ ಮಾಡ್ತಾರೆ. ಆ ಸಮಯದಲ್ಲಿ ನೋಡಬೇಕು BComದವ್ರಿಗೆ ಅವಕಾಶ ಮಾಡಿಕೊಡ್ತಾರಾ ಮಾಡಿಕೊಡಲ್ವಾ ಅನ್ನೋದನ್ನು. ಸೊ ಫೈನಲಿ ನಾನು ಹೇಳೋದಿಷ್ಟೇ, ದೇಶದ ಆರ್ಥಿಕತೆಯ ಬೆನ್ನೆಲುಬು ವಾಣಿಜ್ಯ ಕ್ಷೇತ್ರ. ಸೊ ಅಂಥದ್ರಲ್ಲಿ ಕಾಮರ್ಸ್ ಓದೋರಿಗೆ ದೇಶದ ಭವಿಷ್ಯ ರೂಪಿಸೋ, ಮಕ್ಕಳನ್ನು ಬೆಳೆಸೋ ಅರ್ಹತೆ ಇಲ್ಲ ಅನ್ನೋದು ತುಂಬ ತಪ್ಪು ನಿರ್ಧಾರ. ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು BCom ಪದವೀಧರರಿಗೂ ಶಿಕ್ಷಕರ ನೇಮಕಾತಿಯಲ್ಲಿ ಕಾಂಪಿಟೇಟ್ ಮಾಡೋದಕ್ಕೆ ಒಂದು ಫೇರ್ ಚಾನ್ಸ್ ಕೊಡಬೇಕು. ಸೊ ನಿಮ್ಮ ಅಭಿಪ್ರಾಯ ಏನು, ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? BCom ಮಾಡಿದವ್ರಿಗೆ ಅವಕಾಶ ಕೊಡಬೇಕಾ ಕೊಡಬಾರ್ದಾ? ಸೊ ನಾನು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದೆ, ನಿಮ್ಗೇನು ಅನ್ನಿಸ್ತಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. BComನವ್ರಿಗೆ ಅನ್ಯಾಯ ಆಗ್ತಿದ್ಯಾ ಇಲ್ವಾ ಕಾಮೆಂಟ್ ಸೆಕ್ಷನಲ್ಲಿ ಸಪೋರ್ಟ್ BCom ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಬರೀ ನೋಡೋದು ಮಾತ್ರ ಅಲ್ಲ, ಇದೊಂದು ಧ್ವನಿ. ಈ ಧ್ವನಿ ನಮ್ಮ ಶಿಕ್ಷಣ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ತಲುಪುವವರೆಗೂ ಬಿಡಬೇಡಿ. ಪ್ರತಿಯೊಬ್ಬ BCom B.Ed ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.